ಅಂದಾಗ ಏನು ಮಾಡ್ಬೇಕೀಗ, ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಂದಾದಾಗ ಏನು ಮಾಡ್ಬೇಕಂದಾಗ ನಮ್ಮ ಖಜಾನೆಯಲ್ಲಿರುವ ಡಾಲರ್ಗಳನ್ನು ಮಾರ್ಕೊಳ್ಳೋದು ಒಂದು ಅಂತಾರಾಷ್ಟ್ರೀಯವಾಗಿ. ಯಾಕಂದರೆ ಡಾಲರ್ ನಮ್ಮ ಖಜಾನೆ ತೆಗೆದು ಮಾರ್ಕೊಂಡ್ರೆ ಆ ದುಡ್ಡು ಬರ್ತದೆ, $100 ಬರ್ತದೆ, ಅದು ಲಾಭ ಆಗ್ತದೆ. ಇದಕ್ಕಿಂತ ಕೆಳಗೆ ಇಳಿದಾಗ ನೋಡ್ಕೊಂಡು ಹೋಗ್ಬೋದು ವ್ಯಾಲ್ಯೂ ಆಫ್ ದಿ ಮನಿ, ರೂಪಾಯಿ. ಅದರಿಂದ ತಾತ್ಕಾಲಿಕವಾಗಿ ಸ್ಟ್ಯಾಗ್ನೆಂಟಾಗಿ ರೂಪಾಯಿ ಮೌಲ್ಯ ಅಷ್ಟು ನಿಲ್ಬೋದು, ಆದರೆ ಅದು ಕಡಿಮೆ ಮಾಡ್ತದಪ್ಪ ಪೂರ್ತಿ ಅಂತಲ್ಲ. ಯಾಕಂದ್ರೆ ನಾವು ಏನು ಮಾಡಿಬಿಟ್ಟಿವಪ್ಪ ಇವತ್ತಂತಂದ್ರೆ ನಮ್ಮ ಟೆಕ್ನಾಲಜಿಯನ್ನು ಅಥವಾ ನಮ್ಮಲ್ಲಿಯೇ ತಯಾರಿಕಾ ಏನು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತೀವಿ ಅದನ್ನೆಲ್ಲ ಮೂರು ಗುಂಪು ಮಾಡಿಬಿಟ್ಟಿವಿ. ಇವತ್ತು ಯಾವುದೇ ಇಂಡಸ್ಟ್ರಿ ನಡೀತಾ ಇಲ್ಲ. ಯಾವ ಇಂಡಸ್ಟ್ರಿ ಇದ್ರೂ ಸಹಿತ ಎಲ್ಲನೂ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನು ಹೊಂದಿಲ್ಲ ಅಂತೇಳಿ ಇತ್ತೀಚೆಗೆ ಸ್ಪಷ್ಟ ಆಗ್ತಾಯಿದೆ. ಆ ರೀತಿ ವರದಿಗಳು ಬರ್ತಾಯಿದ್ದಾವೆ. ಹಾಗಾಗಿ ಇವರು ದಾರಿ ಅಂದರೆ ಏನು, ಇದ್ದ ಡಾಲರನ್ನು ಅದು ನಾವೇನು ತೆಗೆದುಕೊಂಡಿದ್ದೀವಿ ಈಗಾಗಲೇ ಒಂದು ಅಂದಾಜು ಪ್ರಕಾರ ಏನಪ್ಪ ಅಂತಂದ್ರೆ 7 ಲಕ್ಷ ಕೋಟಿ ರೂಪಾಯಿಗಳಷ್ಟು ಒಂದೇನೋ ನಮ್ಮಲ್ಲಿ ಡಾಲರ್ ಲೆವೆಲ್ ಆ ಲೆವೆಲ್ದಲ್ಲಿದೆ ಅನ್ನುವಂಥ ಮಾತು. ಅಂದ್ರೆ ಒಂದು 9-10 ಬಿಲಿಯನ್ ಡಾಲರ್ಗಳಿದ್ದಾವೆ ನಮ್ಮಲ್ಲಿ, ನಮ್ಮ ಖಜಾನೆಯಲ್ಲಿ ಅಂತೇಳಿ. ಆ ಡಾಲರನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆದಲ್ಲೇ ಮಾರ್ಕೊಂಡು ಅಷ್ಟು ರೂಪಾಯಿಗಳು ನಾವು ತೊಗೊಳ್ಳೋದು. ಅದೇ ಹಾಗೆ ನಾವು RBIದಾಗ ತೊಗೋಬೋದಲ್ಲ, ಪ್ರಿಂಟ್ ಹಾಕಿಸ್ಕೊಂಡು ನಾವು ಅನ್ಬೋದು. ಆದರೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಬರುವುದಿಲ್ಲ ಅನ್ನೋದು ಅಷ್ಟೇ ಗಮನಿಸಬೇಕಾಗಿದೆ ಇವತ್ತು. ಯಾಕಂದರೆ ನಾವು ಹೊರಗಿಂದ ಯಾವುದು ಇಂಪೋರ್ಟ್ ಆಗಿ ದುಡ್ಡೇ ಬರುವುದಿಲ್ಲ, ದುಡ್ಡು ಕಡಿಮೆ ಆಗ್ತಾಯಿದೆ. ಮತ್ತು ನಮ್ಮಲ್ಲಿ ಶೇರ್ ಮಾರ್ಕೆಟ್ದೊಳಗೆ ದುಡ್ಡು ಹಾಕೋಕ್ಕೆ ಯಾರೂ ಬರ್ತಾಯಿಲ್ಲ. ಪ್ರತಿ ವರ್ಷ 1 ಲಕ್ಷ ಕೋಟಿ ರೂಪಾಯಿದಷ್ಟು ಪ್ರತಿ ತಿಂಗಳು 1 ಲಕ್ಷ ಕೋಟಿಗಳಷ್ಟು ಲಾಸ್ ಆಗ್ಲಿಕ್ಕತ್ತದ ಅಂತೇಳಿ ಸ್ಪಷ್ಟ ಅಭಿಪ್ರಾಯಗಳಿದ್ದಾವೆ. ಮತ್ತು ಇಲ್ಲಿ ಉದ್ಯೋಗ ಇಲ್ಲಂದಾಗ, ಉದ್ಯೋಗ ಸೃಷ್ಟಿ ಇಲ್ಲಂದಾಗ ಮತ್ತು ಯಾವುದೇ ಆಧಾರದ ಮೇಲೆ ನಮ್ಮಲ್ಲಿ ಒಳ್ಳೆಯ ಕ್ವಾಲಿಟಿಯ ವಸ್ತುಗಳು ಬರ್ತಾವೆ, ನೀವು ವಿಚಾರ ಮಾಡುವಂಥ ವಿಷಯ ಇದು. ಅದಕ್ಕೆ ಇವತ್ತು ಮೋದಿ ಅವ್ರ ಮುಂದೆ ದೊಡ್ಡ ಸವಾಲು ಏನಪ್ಪ ಅಂತಂದ್ರೆ, ಇಲ್ಲಿವರೆಗೆ ಪ್ರೈವೇಟೈಸೇಷನ್ ಮಾಡಿ ಈ ಕಾರ್ಪೊರೇಟ್ಗಳಿಗೆ ಕಂಪ್ನಿಗಳನ್ನು ಕೊಟ್ಟಿದ್ದ ಮೇನ್ ಕಾರಣ, ಕಂಪ್ನಿಗಳಿಗೆ ಈ PSUಗಳನ್ನು ಮಾರ್ಕೊಂಡಿದ್ದು. ಯಾವ ಮನಬಂದಾಗ ಮಾರ್ಕೊಂಡಿದಾರ ಸುದ್ದಿಗಳಿದ್ದಾವೆ, ಮನಸ್ಸು ಬಂದಂಗೆ ಕಡಿಮೆ ಹೇಳೋದಲ್ಲಿ ಕೊಟ್ಟಿದ್ದಾವೆ. ಇದು ದೊಡ್ಡ ಹೊಡೆದು ಬಿದ್ದದ ನಮಗಂತೇಳಿ ಸ್ಪಷ್ಟವಾಗಿ ಅರ್ಥ